ಬಿಗ್ ಬಾಸ್ ಸೀಸನ್ 11 ಎಷ್ಟೋ ದಿನಗಳಾಗೋಯ್ತು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮಾಡಿ. ಸೊ ಸೀಸನ್ ಬಿಗ್ ಬಾಸ್ ಆಗಿ ಒಂದು ತಿಂಗಳೇನೋ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದೆ. ಅದಾದಮೇಲೆ ಕಂಟಿನ್ಯೂಸ್ ಏನೋ ವೀಡಿಯೋಸ್ ಹಾಕಿಲ್ಲ, ಜಸ್ಟ್ ಒಂದೊಂದು ಅಲ್ಲೊಂದು ಅವಾಗೊಂದು ಇವಾಗೊಂದು ಅಂತ ಒಂದು ರೀಲ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಈ ಸೀಸನ್ ಕೂಡ ಸ್ಟಾರ್ಟ್ ಆಗ್ತದೆ. ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಸೀಸನ್ 10 ಮೊನ್ನೆ ಮುಗ್ದಂಗಿದೆ, ಆಗಲೇ 11 ಸ್ಟಾರ್ಟ್ ಆಗೋಯ್ತು. ಇದೇನು ಗುರು ಟೈಮ್ ಹಿಂಗೆ ಕಿತ್ಕೊಂಡು ಹೊಡೋಗ್ತದೆ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಏನು ಮಾಡಿದ್ವಿ ಗುರು ವರ್ಷ ಎಲ್ಲ ಹಿಂಗೆ ತಿರುಗಿ ನೋಡಿದ್ರೆ ನಿನ್ನೆ ಇನ್ನೂ ಬಿಗ್ ಬಾಸ್ ರಿವ್ಯೂ ಮಾಡ್ತಿದ್ದೆ ಸೀಸನ್ದು, ಆಗಲೇ ಸೀಸನ್ 11 ಸ್ಟಾರ್ಟ್ ಆಗೋಯ್ತಾ ಅಂತ ಅನ್ನಿಸ್ತದೆ. ಆ್ಯಂಡ್ ಈ ಸೀಸನಲ್ಲಿ ತುಂಬ ಸೌಂಡ್ ಮಾಡ್ತಿರೋದೇನಪ್ಪ ಅಂದರೆ ಸುದೀಪ್ ಸರ್ ಇರ್ತಾರಾ ಇಲ್ವಾ, ಹೋಸ್ಟ್ ಚೇಂಜ್ ಆಗ್ತಾರಾ ಅಂತ ಹೇಳ್ಬಿಟ್ಟು. ಒಂದು ಸತಿ ಸುದೀಪ್ ಸರ್ ಇಲ್ದಿರೋ ಬಿಗ್ ಬಾಸ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ಊಟಕ್ಕೆ ಬರೀ ತಟ್ಟೆ ಹಾಕ್ಬಿಟ್ಟು ಬಿಟ್ಟಂಗೆ ಫೀಲ್ ಆಗ್ತದೆ ಸುದೀಪ್ ಸರ್ ಇರಲ್ಲ ಅಂತ ಅಂದರೆ. ಯಾಕಂದರೆ 10 ಸೀಸನ್ಗಳಿಂದ ನೋಡ್ಕೊಂಬಂದಿದ್ದೀವಿ ಸುದೀಪ್ ಸರ್ನ, ಅವ್ರು ಯಾವ ಥರ ನಡೆಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಡೀ ಇಂಡಿಯಾದಲ್ಲೇ ಬಿಗ್ ಬಾಸ್ ಅಂತ ತಗೊಂಡ್ರೆ 10 ಸೀಸನ್ನ ಒಬ್ಬರೇ ನಡೆಸಿರೋದು. ಇಡೀ ಇಂಡಿಯಾದಲ್ಲ, ಇಡೀ ವರ್ಲ್ಡಲ್ಲೇ 10 ಸೀಸನ್ನ ಒಬ್ಬರೇ ಯಾರೂ ನಡೆಸಿಲ್ಲ ಇದುವರೆಗೂ, ಅದು ಸುದೀಪ್ ಸರ್ ಮಾತ್ರ ನಡೆಸಿರೋದು. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆನೂ ಬಿಗ್ ಬಾಸ್ ಅಂತ ಬಂದರೆ, ಹೋಸ್ಟ್ ಅಂತ ಬಂದರೆ ಟಾಕ್ ಇರೋದು ಸುದೀಪ್ ಸರ್ ಬಗ್ಗೆನೇ. ಯಾಕೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಪ್ರತಿ ಸೀಸನಿಂದ ಸೀಸನ್ಗೆ ಅಷ್ಟು ಚೆನ್ನಾಗಿ ಸಾಲ್ವ್ ಮಾಡಿದ್ದಾರೆ ಪ್ರಾಬ್ಲಮ್ಸ್ನ, ಅಷ್ಟು ಚೆನ್ನಾಗಿ ಎಲ್ಲರಿಗೂ ತಿದ್ದಿ ಹೇಳಿದ್ದಾರೆ. ಎಲ್ಲಿ ನಿಂತ್ಕೊಬೇಕು, ಹೆಂಗೆ ಮಾತಾಡಬೇಕು ಅದನ್ನು ಕರೆಕ್ಟಾಗಿ ಮಾತಾಡಿದ್ದಾರೆ. ಯಾರ್ಯಾರಿಗೆ ಹೆಂಗೆ ಹೇಳ್ಬೇಕು, ಹೆಂಗೆ ಮುಟ್ಟಿಸ್ಬೇಕು ಅದೇ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಬಂದ್ಬಿಟ್ಟು ಇವಾಗ ಸಡನ್ನಾಗಿ ಸುದೀಪ್ ಸರ್ ಇರಲ್ಲ, ಬೇರೆ ಯಾರೋ ಬರ್ತಾರೆ ಅಂದರೆ ಅದು ಒಂಥರ ಅನಿಸುತ್ತೆ ಮನಸ್ಸಿಗೆ. ಹೆಂಗೆ ಗುರು ಸುದೀಪ್ ಸರ್ ಇಲ್ಲ ಅಂದರೆ, ವೀಕೆಂಡು ಏನಾದರೂ ಒಂದು ಇನ್ಸಿಡೆಂಟ್ ಆಗಿದ್ರೆ ವೀಕ್ ಫುಲ್ಲು, ಈ ಇನ್ಸಿಡೆಂಟ್ ಬಗ್ಗೆ ಸುದೀಪ್ ಸರ್ ಏನು ಮಾತಾಡ್ತಾರೆ, ಇವ್ರಿಗೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂರ್ತಾಯಿದ್ವಿ. ಏನು ಯಾವ ಥರ ಡೀಲ್ ಮಾಡ್ತಾರೆ ಈ ವಿಚಾರನ ಅಂತ. ಆ್ಯಂಡ್ ಪ್ರತಿ ಸತಿ ಅವರು ತೊಗೊಂಡಂಥ ಡಿಸಿಷನ್ಗಳು, ಅವರು ಮಾಡಿದಂತಹ ತೀರ್ಮಾನಗಳಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಏನು ಗುರು ಇದು ನಾವೇನು ಯೋಚನೆ ಮಾಡಿದ್ವಿ, ಇವರು ಬೇರೆ ರೂಟಲ್ಲೇ ಯೋಚನೆ ಮಾಡಿ ಡಿಸಿಷನ್ ಕೊಡ್ತಾರಲ್ಲ. ಆ್ಯಂಡ್ ಅದು ರೈಟ್ ಆಗಿರೋದು, ಯಾರಿಗೂ ಒಬ್ಬರಿಗೆ ಅನ್ಯಾಯ ಆಗಿ ಇನ್ನೊಬ್ಬರಿಗೆ ನ್ಯಾಯ ಆ ಥರ ಇರಲ್ಲ. ಎಲ್ಲ ನೋಡ್ಕೊಂಬಂದ್ಬಿಟ್ಟು ಇವಾಗ ಸಡನ್ನಾಗಿ ಸುದೀಪ್ ಸರ್ ಇರಲ್ಲ, ಬೇರೆಯವ್ರು ಬರ್ತಾರೆ ಅಂತ ಅಂದರೆ ಹೆಂಗೆ ಗುರು ಅಂತ ಅನಿಸುತ್ತೆ. ಸೊ ನೋಡುವ, ಇನ್ನೂ ಡಿಸೈಡ್ ಆಗಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಸುದೀಪ್ ಸರೇ ಈ ಸೀಸನ್ ಮಾಡ್ತಾರೆ ಅಂತಲೇ ಎಲ್ಲ ಟಾಕ್ ಇರೋದು. ಆ್ಯಂಡ್ ಸುದೀಪ್ ಸರೇ ಮಾಡಬೇಕು ಗುರು ಅಷ್ಟೇ. ಆ್ಯಂಡ್ ಬಿಗ್ ಬಾಸಲ್ಲಿ ಇನ್ನೊಂದು ಕಾಡ್ತಿರುವ ಕಟ್ಟಕಡೆಯ ಪ್ರಶ್ನೆ ಏನಂದರೆ, ಯಾವ್ಯಾವ ಅದ್ಭುತಗಳು ಮನೆಗೆ ಬರ್ಬೋದು. ಅದು ಬರೀ ಅದ್ಭುತಗಳಲ್ಲ, ವರ್ಲ್ಡ್ ವಂಡರ್ಸೇ ಬರೋ ಚಾನ್ಸಸ್ ಇದೆ ಈ ಸತಿ ಎಲ್ಲ. ಎಲ್ಲರೂ ನಾನು ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುದಿ ಕಾಲಲ್ಲಿ ಕೂತಿದ್ದಾರೆ. ಜಸ್ಟ್ ಬಿಗ್ ಬಾಸ್ ಕಡೆಯಿಂದ ಒಂದು ಮಿಸ್ ಕಾಲ್ ಬಂದ್ರೂ ಇವಾಗಲೇ ಮನೆಗೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆ ರೇಂಜಿಗೆ ಎಲ್ಲರೂ ತುದಿಗಾಲಲ್ಲಿ ಕೂತಿದ್ದಾರೆ. ನಾನು ಕಾಯ್ತಾಯಿದ್ದೀನಿ. ಸೊ ಯಾರ್ಯಾರು ಇರ್ಬೋದು ಕಂಟೆಸ್ಟೆಂಟ್ಸ್ ಅಂತ, ತುಂಬ ಟಾಕ್ಗಳು ಬರ್ತದೆ, ಅವ್ರು ಇರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ. ಸೊ ಇವಾಗ ನಾವೇನೇ ಅನ್ಕೋಬೋದು, ಆ ಅದ್ಭುತಗಳು ಮನೆ ಒಳಗೆ ಹೋದ್ಮೇಲೆ ಗೊತ್ತಾಗೋದು ಯಾವ ಥರ ಆಡ್ತಾರೆ, ಏನೇನು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಯಾಕಂದರೆ ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗಿ ಬಂದಿದ್ದಾರೆ, ನೆಗೆಟಿವ್ ಆಗಿದ್ದವರು ಪಾಸಿಟಿವ್ ಆಗಿ ಬಂದಿದ್ದಾರೆ. ಸೊ ಇದೊಂಥರ ಲೈಫ್ ಚೇಂಜರು ಆಯಿತಾ. ಆದಷ್ಟು ನೋಡ್ಕೊಂಡು ಆಡಲಿಲ್ಲ ಅಂದರೆ ಹೊಗೆನೆ. ಸೊ ನೋಡುವ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ, ಯಾರು ಹೋಗಬೇಕು, ಆ್ಯಂಡ್ ಈ ಸೀಸನ್ ಯಾರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮಾಮೂಲಿ ನಮ್ಮದಂತೂ ಬಿಗ್ ಬಾಸ್ ಅಪ್ಡೇಟು ಈ ಸೀಸನ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನನ್ನ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.